ಇಡೀ ವಿಶ್ವದಲ್ಲೇ ಹೆಸರಾದಂತಹ ಜಿಲ್ಲೆ ಎಂದರೆ ಅದು ಹಾಸನ ಜಿಲ್ಲೆ. ಒಂದಿಲ್ಲೊಂದು ವಿಷಯವಾಗಿ ಸದ್ದು ಮಾಡುವ ಶ್ರೇಷ್ಠ ಹಾಗೂ ಖ್ಯಾತಿ ಗಳಿಸಿದ ಜಿಲ್ಲೆ ಎಂದರೆ ಅದುವೇ ಹಾಸನ ಜಿಲ್ಲೆ. ಹೊಯ್ಸಳರ ಕಾಲದಿಂದ ಹಿಡಿದು ಇಲ್ಲಿಯವರೆವಿಗೂ ತನ್ನದೇ ಆದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿರುವ ಜಿಲ್ಲೆ ಹಾಸನಾಂಬ ಮಹಾತಾಯಿ ನೆಲೆಸಿರುವ ಹಾಸನ ಜಿಲ್ಲೆ. 7-8 ಜಿಲ್ಲೆಗಳಿಗೆ ನೀರನ್ನು ಒದಗಿಸಿಕೊಡುತ್ತಿರುವ ಜಿಲ್ಲೆ ಎಂದರೆ ಅದು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಒಂದಿಲ್ಲೊಂದು ವಿಚಾರದಲ್ಲಿ ಖ್ಯಾತಿಯನ್ನು ಗಳಿಸುತ್ತಿದೆ ಎಂದರೆ ಇಲ್ಲಿ ಜನಿಸಿರುವ ಖ್ಯಾತನಾಮರೇ ಸಾಕ್ಷೀಭೂತರಾಗಿದ್ದಾರೆ. ಇಂತಹ ಖ್ಯಾತನಾಮರಲ್ಲಿ ಒಬ್ಬರಾದಂತಹವರೆಂದರೆ ಅದು ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು, ಸಂಸ್ಥಾಪಕರು ಆಗಿರ್ತಕ್ಕಂತಹ ಹರೀಶ್ ರವರು. ಹರೀಶ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಎತ್ತಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹರೀಶ್ ರವರು ಓದಿದ್ದು ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಆದರೆ ಅವರು ಯಾವುದಾದರೂ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದಿದ್ರೆ ಅವರ ಜೀವನ ನಿರ್ವಹಣೆ ಮಾತ್ರ ಆಗ್ತಾಯಿತ್ತು. ಆದರೆ ಇವರು ತನ್ನ ಬಗ್ಗೆ ಮಾತ್ರ ಆಲೋಚಿಸದೆ ಸಮಾಜ ಚಿಂತಕರಾಗಿ, ದೀನರ ಧ್ವನಿಯಾಗಿ ಕೆಲಸವನ್ನು ಮಾಡಬೇಕು, ಸಮಾಜದ ಸ್ವತ್ತು ನಾನಾಗಬೇಕು, ಸಮಾಜದಲ್ಲಿರ್ತಕ್ಕಂತಹ ಅಂಕುಡೊಂಕುಗಳನ್ನು ನಾನು ತಿದ್ದಬೇಕು, ಸಮಾಜದಲ್ಲಿ ನೊಂದವರ ಬಾಳಿಗೆ ಆಶಾಕಿರಣವಾಗಬೇಕು, ಸಮಾಜದಲ್ಲಿ ಇರ್ತಕ್ಕಂತಹ ಕೊರತೆಯನ್ನು ನೀಗಿಸಬೇಕು. ಈ ಎಲ್ಲ ಅಭೀಪ್ಸೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಾಜಮುಖಿಯಾಗಿ, ಸಮಾಜ ಚಿಂತಕರಾಗಿ, ಸಮಾಜ ಸೇವಕರಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಒಬ್ಬ ವ್ಯಕ್ತಿಯನ್ನು ನಮ್ಮ ಹಾಸನ ಜಿಲ್ಲೆ ಕಂಡಿದೆ ಎಂದರೆ ಅದು ಇಡೀ ಹಾಸನ ಜಿಲ್ಲೆಯಲ್ಲಿ ಜನಿಸಿರುವ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಚಾರವಾಗಿದೆ. ಆಡು ಮುಟ್ಟದ ಸೊಪ್ಪಿಲ್ಲ, ಹರೀಶ್ ರವರು ಮಾಡದ ಸಾಮಾಜಿಕ ಕೆಲಸ ಕಾರ್ಯಗಳಿಲ್ಲ ಎಂದು ಹೇಳಲೇಬೇಕು. ಕಾರಣ ಇಷ್ಟೇ, ಹರೀಶ್ ರವರು ರಕ್ತದಾನವನ್ನು ಮಾಡಿಸುವುದರಿಂದ ಹಿಡಿದು ದೀನರಿಗೆ, ಅಂಗವಿಕಲರಿಗೆ, ಕೈಲಾಗದವರಿಗೆ, ಹೊಟ್ಟೆಗೆ ಅನ್ನ ಇಲ್ಲದವರಿಗೆ, ರೋಗಿಗಳಿಗೆ, ಸಮಾಜದಲ್ಲಿ ಒಂದಿಷ್ಟು ಮೂಲೆ ಗುಂಪಾಗಿರುವವರಿಗೆ, ಅಷ್ಟೇ ಅಲ್ಲದೆ ವಿದ್ಯಾಭ್ಯಾಸವನ್ನು ಮಾಡಿ ನಿರುದ್ಯೋಗಿಗಳಾಗಿ ಜೀವಿಸುತ್ತಿರುವ ಯುವಕ ಯುವತಿಯರಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಒಬ್ಬ ಶ್ರೇಷ್ಠ ಜೀವಿ ನಮ್ಮ ಕಣ್ಣ ಮುಂದೆ ಇದ್ದಾರೆ ಅಂತಕ್ಕಂತಹದ್ದು ನನ್ನ ಹೆಮ್ಮೆ. ಹರೀಶ್ ಕೇವಲ ನನ್ನ ಹೆಮ್ಮೆಯಲ್ಲ, ಇಡೀ ಹಾಸನದ ಹೆಮ್ಮೆ. ಇಂತಹ ಒಬ್ಬ ಹರೀಶ್ ಸಹಸ್ರಾರು ಸಮಾಜಮುಖಿ
ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಉದ್ದೇಶ ಏನಾಗಿರ್ಬೋದು, ಅವರ ಧ್ಯೇಯೋದ್ದೇಶ ಏನಾಗಿರಬಹುದು, ಅವರು ಚಿಂತಿಷ್ಟು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ವ್ಯಕ್ತಿ. ಪ್ರತಿಫಲಾಪೇಕ್ಷೆ ಇಲ್ಲದೆ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇಂತಹ ಶ್ರೇಷ್ಠ ಜೀವಿ ಹರೀಶ್ ರವರು ಮುಂದಿನ ದಿನಗಳಲ್ಲಿ ಒಬ್ಬ ಶ್ರೇಷ್ಠ ನಾಯಕರಾಗುವುದರಲ್ಲಿ ಅನುಮಾನವಿಲ್ಲ. ಆ ನಾಯಕತ್ವ ಗುಣ ರಕ್ತಗತವಾಗಿ ಹರೀಶ್ ರವರಿಗೆ ಬಂದಿದೆ ಅಂತಕ್ಕಂತಹದ್ದು ಅವರು ಮಾಡ್ತಾ ಇರ್ತಕ್ಕಂತಹ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ನಮಗೆ ತಿಳಿತಾ ಇದೆ. ಇಷ್ಟೆಲ್ಲ ಖ್ಯಾತನಾಮರಾಗಿರುವ ಶ್ರೀಯುತ ಹರೀಶ್ ರವರು ನೂರಾರು ವರ್ಷಗಳ ಕಾಲ ಚಿರಾಯುವಾಗಿ ಬಾಳಿ ಹೀಗೆಯೇ ಸಮಾಜ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವುದರೊಟ್ಟಿಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಆ ದೇವರು ನಿಮಗೆ ಕರುಣಿಸಲಿ. ನಿಮ್ಮ ಯಶಸ್ಸಿನ ರಹದಾರಿಯಲ್ಲಿ ಯಾವುದೇ ರೀತಿಯದಾದಂತಹ ತೊಂದರೆಗಳು ಆಗದಿರಲಿ. ನಿಮ್ಮೊಟ್ಟಿಗೆ ನಾನಿದ್ದೇನೆ, ಅಷ್ಟೇ ಅಲ್ಲ ಇಡೀ ನಾಡೇ ನಿಮ್ಮ ಬೆನ್ನ ಹಿಂದೆ ಇದೆ. ಹಾಗಾಗಿ ನೀವು ನಡೀತಾ ಇರತಕ್ಕಂತಹ ದಾರಿ ಸರಿಯಾಗಿದೆ. ಸಮಾಜಕ್ಕೆ ಆರೋಗ್ಯವನ್ನು ನೀಡ್ತಕ್ಕಂತಹ, ಸಮಾಜಕ್ಕೆ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಧ್ಯೇಯೋದ್ದೇಶ ಒಳ್ಳೆಯದಾಗಿದೆ. ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಆ ಮಾಡ್ತಕ್ಕಂತಹ ಶಕ್ತಿಯನ್ನು ಕಣ್ಣಿಗೆ ಕಾಣದ ಆ ದೇವರು ಕರುಣಿಸಲಿ ಅಂತಕ್ಕಂತಹ ಆಶಯದೊಂದಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಶ್ರೀಯುತ ಹರೀಶ್ ರವರಿಗೆ. ನಮಸ್ಕಾರ.